ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗೇಶ್ ರಾಗಿಮುದ್ನಳ್ಳಿ. ನಾನೊಬ್ಬ ವೃತ್ತಿಯಲ್ಲಿ ರೈತ ಮತ್ತು ಹವ್ಯಾಸಕ್ಕಾಗಿ ನಾನು ಪತ್ರಿಕೆಯನ್ನು ಕೆಲಸ ಮಾಡ್ತೀನಿ. ಡಿಕಂಪೋಸರ್ ಬೇಸ್ಡ್ ಅಂತ ಒಂದು ಈ ವ್ಯವಸಾಯಕ್ಕೆ ನಾವು ಯೂಸ್ ಮಾಡಬೇಕಾಗಿರೋದು. ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಅವು ಗಿಡಗಳು ಸೊಂಪಾಗಿ ಬೆಳೀಲಿಕ್ಕೆ ಮತ್ತು ಸೂಕ್ಷ್ಮಾಣುಗಳು ಉತ್ಪತ್ತಿಯಾಗಲಿಕ್ಕೆ ಮತ್ತು ಎರೆಹುಳುಗಳು ಉತ್ಪತ್ತಿ ಆಗಲಿಕ್ಕೆ ಈ ಡಿಕಂಪೋಸರ್ ವೇಸ್ಟ್ ಕಾರಣ ಅಂತ ನಾನು ಅದ್ರ ಭಾವಿಸ್ತೀನಿ. ಮೊದಲಿಗೆ ನಾವು ಮಾಡಬೇಕಾಗಿರೋದು ಏನು ಅಂದರೆ, 200 ಲೀಟರ್ ಡ್ರಮ್ಮನ್ನು ತೊಗೋಬೇಕು. 200 ಲೀಟರ್ ಡ್ರಮ್ಮನ್ನು ತಗೊಂಡು ಅದಕ್ಕೆ ನೀರನ್ನು ತುಂಬಿಸಿ, ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಇದನ್ನು ಬಿಸಿಲಿನಲ್ಲಿ ಇಡಬಾರ್ದು. ಬಿಸಿಲು ಸೂರ್ಯನ ಶಾಖ ತೊಟ್ಟದಿರೋಂಥ ಜಾಗದಲ್ಲಿ ನಾವು ಇದನ್ನು ಇಡಬೇಕು. ಇದನ್ನು ಇಟ್ಬಿಟ್ಟು 200 ಲೀಟ್ರ್ ನೀರು ಹಾಕಿ ಇದಕ್ಕೆ ನಾವು ಡಿಕಂಪೋಸರ್ ವೇಸ್ಟ್ ನೋಡ್ತಾ ಇದ್ದೀರಿ. ಇದು ಡಿಕಂಪೋಸರ್ ವೇಸ್ಟ್ ಅಂತೇಳಿ ನೋಡಿ, ಇದಿಷ್ಟೇ ಇರೋದು ಇಲ್ಲಿ. ಇದನ್ನು ನಾವೇನು ಮಾಡಬೇಕು, ಇದು ಕೈಯಲ್ಲಿ ಮುಟ್ಟಬಾರ್ದು. ಕೈಯಲ್ಲಿ ಮುಟ್ಟಿದ್ರೆ ಸೂಕ್ಷ್ಮಾಣುಗಳು ಸಾಯುತ್ತೆ ಅಂತ ಹೇಳ್ತಾರೆ. ಮುಟ್ಟಿದೆ ನೋಡಿ, ಇಷ್ಟೇ, ಇನ್ನೇನಿಲ್ಲ. ಇದನ್ನು ಹಿಂಗೆ ಶೇಕ್ ಮಾಡಿ 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 ಒಳಗಡೆ ಹಾಕಿ. ಇದ್ರ ಬೆಲೆ ಬರೀ 20 ರೂಪಾಯಿ ಅಷ್ಟೇ. ಇದು ನಿಮ್ಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಅದನ್ನು ನೀವು ಯಾವುದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದಾದಮೇಲೆ ಸುಮಾರು 2 kg ಬೆಲ್ಲ ಅಷ್ಟನ್ನು ನಾವು ಒಳಗಡೆ ಹಾಕ್ತೀವಿ. ಸಾವಯವ ಬೆಲ್ಲ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ಸಾವಯವ ಬೆಲ್ಲ ಹಾಕಿ ನಾವು ಇದನ್ನು ಸಾಧ್ಯ ಆದಷ್ಟು ಮರದ ಕಟ್ಟಿಗೆಯಲ್ಲಿ ಇದರಲ್ಲಿ ತಿರುಗಿಸಿದ್ರೆ ಒಳ್ಳೆಯದು. ಇಷ್ಟೇ, ಒಂದು ದಿನಕ್ಕೆ 2 ಸಲ, ಬೆಳಗ್ಗೆ ಸಂಜೆ, ಈ ಥರ ಆಂಟಿ ಕ್ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದ್ಸಲಿ ಬಲಕ್ಕೆ, ಮತ್ತೊಂದು ಸಲ ಇದೆ. ಇದಾದಮೇಲೆ ಇದನ್ನು ನಾವು ಮಾಡಬೇಕಾಗಿರೋದು ಮತ್ತೊಂದು ಕೆಲಸ ಏನಂತಂದರೆ, ಇದಾದಮೇಲೆ ಡೈಲಿ 2 ಸಲ ಮಾಡಬೇಕು ನಾವು. ಇದನ್ನು ಸೂರ್ಯನ ಕಿರಣಗಳು ಬೀಳದೇ ಇರೋ ಕಡೆ ಇಟ್ಟರೆ ಒಳ್ಳೆಯದು. ಆಮೇಲೆ ಇದನ್ನು ನಾವು ಈ ಥರ ಒಂದು ಬಟ್ಟೆನಲ್ಲೇ ಮುಚ್ಚಿಡಬೇಕು. ಈ ಬಟ್ಟೆನಲ್ಲೇ ಮುಚ್ಚಿಡಬೇಕು. ಪ್ಲಾಸ್ಟಿಕ್ ಇದರಲ್ಲಿ ಮುಚ್ಚಿಡಬೇಡಿ. ಪೂರ್ತಿ ಇದಾದರೆ ಸೂಕ್ಷ್ಮಗಳು ಸಾಯುತ್ತೆ. ಇದು ಮಾಡುವಂಥ ಕೆಲಸ ಆಯಿತು. ಇದನ್ನು ನಾವೇನು ಮಾಡಬೇಕು, 5 ದಿನ ಇದನ್ನು ಮಾಡಬೇಕು. ಆಂಟಿ ಕ್ಲಾಕ್ ಸಿಸ್ಟಮ್ನಲ್ಲಿ ಒಂದು ದಿನಕ್ಕೆ 2 ಸಲ ಮಾಡಿ, ನಂತರ ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿ ಅಥವಾ ಗಿಡದ ಬಡ್ಡೆಗಳಿಗೆ ಕೊಟ್ಟರೆ ಸಾಕು. ಕೊಟ್ಟರೆ ಆ ಸೂಕ್ಷ್ಮಾಣುಗಳು ಅಲ್ಲೇ ಉತ್ಪತ್ತಿ ಆಯ್ತವೆ. ನಿಮಗೆ ರಿಸಲ್ಟು 1 ತಿಂಗಳು 1.5 ತಿಂಗಳಲ್ಲಿ ನಿಮ್ಮ ಸಸ್ಯದ ಏನು ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಇದು ನಾನು ಸುಮಾರು 5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮ ತೋಟ, ಇದು 5 ವರ್ಷದಿಂದ ಸಾವಯವ ತೋಟ. 5 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ನಾವು ಎಲ್ಲ ನೋಡಿ, ಎರೆ ಗೊಬ್ಬರ, ಎರೆ ಜಲ ಈ ಥರ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಎರೆ ಜಲ ಹೇಗೆ ಮಾಡಬೇಕು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನಮಸ್ಕಾರ.